नमस्कार दोस्तों, वेलकम टू विज्ञान विद डॉक्टर जी. आई एम डॉक्टर गोविंद राजन, रेडियोलॉजिस्ट यानी कि आपका स्कैनिंग डॉक्टर. In my previous videos, I was talking about evaluation of blood vessels like ultrasound Doppler, CT angiogram, MR angiogram ಈ ಥರ. ಇವತ್ತಿನ ವಿಡಿಯೋದಲ್ಲಿ ನಾವು CT ಕೊರೊನರಿ ಆಂಜಿಯೋಗ್ರಾಮ್ ಅಂದರೆ CT-CA ಅದನ್ನು ಯಾವ ಥರ ಮಾಡ್ತೀವಿ, ಏನಕ್ಕೋಸ್ಕರ ಮಾಡ್ತೀವಿ ಅಂತ ನೋಡೋಣ. ಕೊರೊನರಿ ಆಂಜಿಯೋಗ್ರಾಮ್ ಅಂತಂದರೆ ಕೊರೊನರಿ ಆರ್ಟ್ರೀಸ್ ಅಂದರೆ ಹಾರ್ಟಿಗೆ ಬ್ಲಡ್ ಸಪ್ಲೈ ಮಾಡುವಂತಹ ಆರ್ಟ್ರೀಸ್ ಅಂದರೆ ರಕ್ತನಾಳಗಳು. ಅದು ಏನಾರ ಬ್ಲಾಕ್ ಆಗಿದೆಯಾ ಅಥವಾ ಎಷ್ಟು ಬ್ಲಾಕ್ ಆಗಿದ್ರೆ ಅಥವಾ ಪ್ಲಾಕ್ಸ್ ಏನಾರ ಇದಾವ, ಯಾವ ಥರ ಪ್ಲಾಕ್ಸ್ ಅದು, ಇದನ್ನು ಇವ್ಯಾಲ್ಯೂಯೇಟ್ ಮಾಡೋದಕ್ಕೆ ನಾವು CT ಕೊರೊನರಿ ಆಂಜಿಯೋಗ್ರಾಮ್ ಅಂತ ಮಾಡ್ತೀವಿ. ನಾರ್ಮಲಿ ಕನ್ವೆನ್ಷನಲ್ ಆಂಜಿಯೋಗ್ರಾಮ್ ಮಾಡ್ತಾರೆ, ಬಟ್ CT ಕೊರೊನರಿ ಆಂಜಿಯೋಗ್ರಾಮ್ ಇಸ್ ಎ ನಾನ್ ಇನ್ವೇಸಿವ್ ಟೆಕ್ನಿಕ್. ಅಂದರೆ ಕ್ಯಾಥೆಟ್ರನ್ನ ಆರ್ಟ್ರಿ ಒಳಗಡೆ ಹಾಕೋ ಅವಶ್ಯಕತೆ ಇಲ್ಲ. ಸ್ಮಾಲ್ ಜಸ್ಟ್ ಲೈಕ್ ಎನಿ ಅದರ್ IV ಇಂಜೆಕ್ಷನ್ಸ್ ಕೊಡೋ ಥರನೇ ಒಂದು ಕಾಂಟ್ರಾಸ್ಟ್ ಇಂಜೆಕ್ಷನ್ ಮಾಡಿಬಿಟ್ಟು ನಾವು CT ಸ್ಕ್ಯಾನ್ ಇಮೇಜಸ್ ತೊಗೊಂಡು ಇವ್ಯಾಲ್ಯೂಯೇಟ್ ಮಾಡ್ತೀವಿ. ಸೊ ಇದನ್ನು ಯಾವ ರೀತಿ ಮಾಡಬೇಕು ಮತ್ತು ಏನನ್ನು ರಿಕ್ವೈರ್ಮೆಂಟ್ಸು ಇದರಲ್ಲಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಎರಡು ಟೈಪ್ ರಿಕ್ವೈರ್ಮೆಂಟ್. ಒಂದು ಪೇಷಂಟ್ ಕಡೆಯಿಂದ ರಿಕ್ವೈರ್ಮೆಂಟು, ಪೇಷಂಟಿಗೆ ಹಾರ್ಟ್ ರೇಟು ಒಂದು ಹದದಲ್ಲಿರಬೇಕು. ಇನ್ ದ ಸೆನ್ಸ್ ಒಂದು 60-70 ಇದ್ದು ಅಡಿಷನಲಿ ಹಾರ್ಟ್ ರೇಟು ರೆಗ್ಯುಲರ್ ಇರಬೇಕು. ಅಂದರೆ ಒಂದು ಸಲ 120, ಒಂದು 100, ಒಂದು ಸಲ 60, 50 ಆ ಥರ ಇರಬಾರ್ದು. 60-70 ಅದೇ ರೇಂಜಲ್ಲಿ ಇರಬೇಕು. ಒಂದು ಸೆಕೆಂಡ್ ಥಿಂಗ್, ಪೇಷಂಟಿಗೆ ಯಾವುದೇ ಅಲರ್ಜಿಕ್ ರಿಯಾಕ್ಷನ್ಸ್ ಟು ಕಾಂಟ್ರಾಸ್ಟ್ ಏಜೆಂಟ್ಸ್ ಇರಬಾರ್ದು. ಅಂದರೆ ಪ್ರೀವಿಯಸ್ಲಿ ಕಾಂಟ್ರಾಸ್ಟ್ CT ಸ್ಕ್ಯಾನ್ ಮಾಡಿರ್ತೀವಿ ನಾವು, ಆ ಥರ ಪೇಷಂಟ್ಸ್ಗೆ ಮುಂಚೆ ಯಾವಾಗಲಾರ ಕಾಂಟ್ರಾಸ್ಟ್ ಅಲರ್ಜಿ ಆಗಿದೆಯಾ ಆ ಥರ ಒಂದು ಇವ್ಯಾಲ್ಯೂಯೇಟ್ ಮಾಡಿಸ್ಬೇಕು. ಅದು ಇದ್ದರೆ ಇದು ಮಾಡೋಕ್ಕಾಗಲ್ಲ. ನಂಬರ್ 3, ಅವ್ರಿಗೆ ರೀನಲ್ ಫಂಕ್ಷನ್ ಟೆಸ್ಟ್ ಅಂತ ಹೇಳ್ತೀವಿ. ಅಂದರೆ ಕಿಡ್ನಿ ಫಂಕ್ಷನ್ಸ್ ನಾರ್ಮಲ್ ಇರಬೇಕು. ಯಾಕೆಂದರೆ ಅಯೋಡಿನ್ ಕಾಂಟ್ರಾಸ್ಟ್ ಕೊಡೋದು ನಾವು ಕಿಡ್ನಿಯಲ್ಲಿ ಎಕ್ಸ್ಕ್ರೀಟ್ ಆಗುತ್ತೆ. ಸೊ ಕಿಡ್ನಿ ಫಂಕ್ಷನ್ ನಾರ್ಮಲ್ ಇರುತ್ತೆ ಅಂತ ಕನ್ಫರ್ಮ್ ಮಾಡ್ಕೋಬೇಕು. ಇಷ್ಟೆಲ್ಲ ಆದಮೇಲೆ ನಾವು ಪೇಷಂಟ್ ಕಡೆಯಿಂದ ರಿಕ್ವೈರ್ಮೆಂಟ್ಸ್ ಎಲ್ಲ ಕಂಪ್ಲೀಟ್ ಆಯಿತು. CT ಸ್ಕ್ಯಾನ್ ಕಡೆಯಿಂದ, ಮಷಿನ್ ಕಡೆಯಿಂದ ಏನು ಮಲ್ಟಿ ಡಿಟೆಕ್ಟರ್ CT ಸ್ಕ್ಯಾನ್ ಅಂತಂದರೆ ಒಂದು ಮಿನಿಮಮ್ 64 ಸ್ಲೈಸ್, 64 ಸ್ಲೈಸ್ ಅಂತ ಹೇಳ್ತೀವಿ. ಇವಾಗೆಲ್ಲ 64, 128, 160 ಸ್ಲೈಸ್ CT ಸ್ಕ್ಯಾನ್ ಈ ಥರ ಎಲ್ಲ ಬರ್ತಾ ಇದೆ. ಹೈಯರ್ ದ ನಂಬರ್ ಆಫ್ ಸ್ಲೈಸಸ್ ಬೆಟರ್. ಓಕೆ, ಅದು ಒಂದು. ಸೆಕೆಂಡ್ ಥಿಂಗ್, ಅದನ್ನು ಮಾಡೋದಕ್ಕೆ ನಿಮಗೆ ಸಾಫ್ಟ್ವೇರ್ ಇರಬೇಕು. ಅಂದರೆ ಸಾಫ್ಟ್ವೇರ್ ಕೇಪಬಿಲಿಟಿ ಇರಬೇಕು. ಅಂದರೆ ಸ್ಕ್ಯಾನ್ ಆದಮೇಲೆ ಸ್ಕ್ಯಾನ್ ಮಾಡೋದಕ್ಕೂ ಬೇಕು. ಅಂದರೆ ECG ಗೇಟಿಂಗ್ ಇದೆಲ್ಲ ಒಂದು ಸೆಪರೇಟ್ ಮಾಡ್ಯೂಲ್ಸ್ ಅಂತ ಬರುತ್ತೆ, ಅದು ಅವೈಲೇಬಿಲಿಟಿ ಇರಬೇಕು. ನಂಬರ್ 3, ಅದು ಮಾಡಿದ ಮೇಲೆ ಅದನ್ನ ಇಮೇಜ್ ಪ್ರೋಸೆಸ್ ಮಾಡಲಿಕ್ಕೆ ಸಾಫ್ಟ್ವೇರ್ ಇರಬೇಕು. ಸೊ ಇದಿಷ್ಟು ಇದ್ದರೆ ಸ್ಕ್ಯಾನ್ ಮಾಡಬಹುದು. ಇದನ್ನು ಮಾಡೋ ಜಾಗದಲ್ಲಿ ರೆಗ್ಯುಲರಾಗಿ ಕಾರ್ಡಿಯಾಕ್ CT ಆಂಜಿಯೋಗ್ರಾಮ್ ಮಾಡ್ತಾ ಇದ್ದರೆ ಅಲ್ಲಿ ರಿಸಲ್ಟ್ಸ್ ಬೆಟರ್ ಬರುತ್ತೆ. ಟೆಕ್ನಿಷಿಯನ್ಸ್ ಯಾರು ಸ್ಕ್ಯಾನ್ ಮಾಡ್ತಾರೆ ಅವರು ಎಕ್ಸ್ಪೀರಿಯನ್ಸ್ ಇರಬೇಕು ಈ ಪರ್ಟಿಕ್ಯುಲರ್ ಸ್ಕ್ಯಾನಲ್ಲಿ. ಡಾಕ್ಟರ್ಸ್ ಯಾರು ಇದನ್ನು ರೀಡ್ ಮಾಡ್ತಾರೆ ಇಮೇಜಸ್ನ, ಅವ್ರಿಗೂ ಅಷ್ಟೇ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಜಾಸ್ತಿ ಇರಬೇಕು ಮತ್ತು ಎಕ್ಸ್ಪೀರಿಯನ್ಸ್ ಚೆನ್ನಾಗಿರಬೇಕು. ಸೊ ಇದು ಇಷ್ಟು CT ಸ್ಕ್ಯಾನ್ ಕೊರೊನರಿ ಆಂಜಿಯೋಗ್ರಾಮ್ ಅಂತ ಮಾಡ್ತೀವಿ. ಜನರಲಿ ನಾವೇನು ಮಾಡ್ತೀವಿ, ಆಂಜಿಯೋಗ್ರಾಮ್ ಮಾಡೋಕ್ಕಿಂತ ಮುಂಚೆ CT ಕೊರೊನರಿ ಕ್ಯಾಲ್ಸಿಫಿಕೇಷನ್ ಅಂತ ಚೆಕ್ ಮಾಡ್ತೀವಿ. ತುಂಬ ಕ್ಯಾಲ್ಸಿಫಿಕೇಷನ್ ಜಾಸ್ತಿ ಇತ್ತು ಅಂತಂದರೆ ಕೊರೊನರಿ ಆಂಜಿಯೋಗ್ರಾಮ್ದು ಸೆನ್ಸಿಟಿವಿಟಿ ಕಮ್ಮಿ ಇರುತ್ತೆ. ಯಾಕೆಂದರೆ ಪ್ಲಾಕ್ಸ್ ಅಂದರೆ ಕ್ಯಾಲ್ಸಿಫೈಡ್ ಪ್ಲಾಕ್ಸ್ ಏನಿರುತ್ತೆ ಅದು ಡೆನ್ಸಿಟಿ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಬ್ಲಡ್ ವೆಸಲ್ ಡೆನ್ಸಿಟಿ ಕ್ಲಿಯರಾಗಿ ಗೊತ್ತಾಗಲ್ಲ. ಸೊ ಇಷ್ಟು ಆದಮೇಲೆ ನಾವು ಸ್ಕ್ಯಾನ್ ಮಾಡಿದ್ಮೇಲೆ ಏನು ಮಾಡಬೇಕು ನೆಕ್ಸ್ಟು. ಸೊ ಈ ಸ್ಕ್ಯಾನ್ ಮಾಡಿದಾಗ ನೆಗೆಟಿವ್ ಇದೆ ಅಂದರೆ ಅಬ್ಸಲ್ಯೂಟ್ಲಿ ನಾರ್ಮಲ್ ಇದೆ, ಏನು ಫೈಂಡಿಂಗ್ಸ್ ಇಲ್ಲ, ಬ್ಲಡ್ ವೆಸಲ್ಸ್ ನಾರ್ಮಲ್ ಇದೆ ಅಂತ ಅಂದರೆ ನಾವು ನೆಕ್ಸ್ಟು ಏನು ಮಾಡೋ ಅವಶ್ಯಕತೆ ಇರೋದಿಲ್ಲ. ಅನ್ಲೆಸ್ ಅವರಿಗೆ ಟ್ರೆಡ್ಮಿಲಲ್ಲಿ ಅಥವಾ ಬೇರೆ ಇನ್ನೇನಾರು ರಿಸ್ಕ್ ಫ್ಯಾಕ್ಟರ್ ಹೈ ಇದ್ದು ಇನ್ ಸ್ಪೈಟ್ ಆಫ್ CT ನೆಗೆಟಿವ್ ಇದ್ದರೂ ನಾವು ಕನ್ವೆನ್ಷನಲ್ ಆಂಜಿಯೋಗ್ರಾಮ್ ಮಾಡಬೇಕು ಅನ್ನೋ ಥರ ಇದ್ದರೆ ಕ್ಲಿನಿಷಿಯನ್ಸ್ ಡಿಸೈಡ್ ಮಾಡಿದ್ರೆ ಅದು ಮಾಡಬೇಕಂತ. ಇಲ್ಲ ಅಂತಂದರೆ ಸ್ಕ್ರೀನಿಂಗ್ ಟೂಲ್ ಅಂತ ಯೂಸ್ ಮಾಡಿದ್ರೆ ಇದನ್ನ ನೆಗೆಟಿವ್ ಇತ್ತು ಅಂತಂದರೆ ನೆಕ್ಸ್ಟ್ ಏನು ಮಾಡೋ ಅವಶ್ಯಕತೆ ಇಲ್ಲ. ನಂಬರ್ 2, ಇಫ್ ಪಾಸಿಟಿವ್ ಬಂತು ಅಂತ ಇಟ್ಕೊಳ್ಳಿ. ಸಪೋಸ್ ಏನೋ ಬ್ಲಾಕ್ ಇದೆ, ಯಾವುದೋ ಒಂದು ಬ್ಲಡ್ ವೆಸಲ್ ಆರ್ಟ್ರಿ ಬ್ಲಾಕ್ ಆಗಿದೆ, ಆ ಥರ ಇತ್ತು ಅಂತಂದಾಗ ಇಮಿಡಿಯೇಟ್ಲಿ ಅವ್ರನ್ನ ನೆಕ್ಸ್ಟು ಕೊರೊನರಿ ಆಂಜಿಯೋಗ್ರಾಮ್ ಅಂದರೆ ಕನ್ವೆನ್ಷನಲ್ ಆಂಜಿಯೋಗ್ರಾಮ್ ಅಂತ ಮಾಡ್ತೀವಿ. ಕನ್ವೆನ್ಷನಲ್ ಆಂಜಿಯೋಗ್ರಾಮ್ ಮಾಡೋವಾಗ ನಾವು ಏನು ಮಾಡ್ತೀವಿ, ಒಂದು ಕ್ಯಾಥೆಟ್ರನ್ನ ಆರ್ಟ್ರಿ ಒಳಗೆ ಇನ್ಸರ್ಟ್ ಮಾಡಿ ಅದನ್ನು ಹಾರ್ಟ್ ತನಕ ತೊಗೊಂಡು ಹೋಗಿ ಹಾರ್ಟ್ ಹತ್ರ ಕೊರೊನರಿ ಆರ್ಟ್ರಿ ಒಳಗಡೆ ಕಾಂಟ್ರಾಸ್ಟ್ ಇಂಜೆಕ್ಟ್ ಮಾಡಿ ಅದನ್ನು ನೋಡ್ತೀವಿ. ಏನಕ್ಕೆ ಇದು ಮಾಡ್ತೀವಿ ಅಂತಂದರೆ ಬ್ಲಾಕ್ ಏನಾರ ಇತ್ತು ಅಂತಂದರೆ ಆಗ ಸ್ಟೆಂಟ್ ಹಾಕ್ಬೋದು, ಅಥವಾ ಮಲ್ಟಿಪಲ್ ಬ್ಲಾಕ್ಸ್ ಇತ್ತು ಅಂತಂದರೆ ಸರ್ಜರಿ ಮಾಡಿಸ್ಬೇಕಾಗಬಹುದು. ಈ ಥರ ಎಲ್ಲ ನಾವು ಡಿಸಿಷನ್ ತೊಗೊಳೋದಕ್ಕೆ ಈ CT ಕೊರೊನರಿ ಆಂಜಿಯೋಗ್ರಾಮ್ ಒಂದು ಫಸ್ಟ್ ಸ್ಟೆಪ್ ಅಂತ ಇರುತ್ತೆ. ಸೊ ಹಾಗಾಗಿ ಇದಕ್ಕೆ ಪೇಷಂಟ್ ರಿಕ್ವೈರ್ಮೆಂಟ್ಸು, ಮಷಿನ್ ರಿಕ್ವೈರ್ಮೆಂಟ್ಸು ಮತ್ತು ಆಫ್ಟರ್ ದಿ ಸ್ಕ್ಯಾನ್ ಏನು ಮಾಡಬೇಕು. ಇಷ್ಟು ಆದಮೇಲೆ ನಾವು CT ಕೊರೊನರಿ ಆಂಜಿಯೋಗ್ರಾಮ್ನ ರೆಗ್ಯುಲರ್ಲಿ ಒಂದು ಸ್ಕ್ರೀನಿಂಗ್ ಟೂಲ್ ಥರ ಯೂಸ್ ಮಾಡ್ತೀವಿ. 40-45 ವರ್ಷ 50 ವರ್ಷ ಆದಮೇಲೆ ಸ್ಕ್ರೀನಿಂಗ್ ಟೂಲ್ ಥರ ಯೂಸ್ ಮಾಡಬೇಕು ಅಂತ ಸಾಕಷ್ಟು ಬೇಡಿಕೆಗಳಿದ್ದಾವೆ. ಗೆಳೆಯರೆ, ಇವತ್ತಿನ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ನಾನು. ನನ್ನ ಮುಂದಿನ ವಿಡಿಯೋದಲ್ಲಿ ಅಗೇನ್ ವಿಲ್ ಬಿ ಟಾಕಿಂಗ್ ಮೋರ್ ಅಬೌಟ್ ಸ್ಪೆಷಲ್ ಇನ್ವೆಸ್ಟಿಗೇಷನ್ಸ್ ಲೈಕ್ ದಿಸ್. ಇಫ್ ಯು ವಾಂಟ್ ಟು ನೋ ಮೋರ್ ಅಬೌಟ್ ಮೆಡಿಕಲ್ ಇಮೇಜಿಂಗ್ ಆ್ಯಂಡ್ ಡಿಫರೆಂಟ್ ಟೆಕ್ನಿಕ್ಸ್, ಪ್ಲೀಸ್ ಫಾಲೋ ಮೀ ಆನ್ ವಿಜ್ಞಾನ್ ಡಾಕ್ಟರ್ ಜಿ. ಜೈ ಹಿಂದ್ ದೋಸ್ತೋ.